ಹಾಯ್ ಹಲೋ ಹಾವೇರಿ ಚಿಕ್ಕ ವಾಹಿನಿಯ ಚೊಕ್ಕ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಮೊಬೈಲ್ ಸರಿ ಅವ್ರು ನಿಂದ್ರಾಗ ಜಾಗ ಬೇಕು ಹೇಳಿ. ಅಲ್ಲ ಅದು ಏನಾಗಿದೆ, ಕೋರ್ಟಿಗೆಲ್ಲ ಹೋಗಿದ್ದಾರೆ, ಅಲ್ಲಿ ತೀರ್ಮಾನ ಅಲ್ಲ ಅಂತ ಬಂದಿದೆ. ಸೊ ಹಾಗಾಗಿ ಅವರಿಗೆ ನ್ಯಾಯ ಸಿಗೋಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದರೆ ಅದಕ್ಕೆ ಒಂದು ಅವಾಗ ತನಿಖಾ ಸಮಿತಿನೂ ಆಗಿತ್ತು. ಸೊ ಅದನ್ನು ನಾನು ವಿಚಾರಿಸ್ತೇನೆ. ಅದನ್ನೆಲ್ಲ ನಾನು ನೋಡಿದ್ದೀನಿ. ಕರೆಕ್ಟಪ್ಪ, ಅವ್ರು ಮಾಡಿದ್ದಾರೆ. ಈಗ ನಾನು ಅದ್ರ ಬಗ್ಗೆ ಅದು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ. ತನಿಖೆ ನಡೆದು ನ್ಯಾಯಾಲಯದಲ್ಲಿ ತೀರ್ಪು ಬಂದು ನಂತರ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ ಅಲ್ವಾ? ಸೊ ಹಾಗಾಗಿ ಅದು ನನ್ನ ಗಮನಕ್ಕಿದೆ. ಯಾಕಂದರೆ ಅವರು ಪಾಪ ನಮ್ಮ ಮಹಿಳಾ ಆಯೋಗಕ್ಕೂ ಬಂದಿದ್ರು ಎಲ್ಲರೂ. ಸೊ ನಾನು ಮಾಡಬೇಕಾಗಿದ್ದು ಎಲ್ಲ ಕೆಲಸಗಳನ್ನು ಮಾಡಿದೆ, ಬಟ್ ಆದರೂ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟಕ್ಕೀಡಾಗಿದೆ. ಸಾರಿಗೆ ಬಸ್ ನೌಕರಿಗೆ ಕೊಡಕ್ಕೆ ಅಮೌಂಟ್ ಇಲ್ಲ, ಅದಕ್ಕಾಗಿ ಅದು ನೀವು ಸರ್ಕಾರ ಹಾನಗಲ್ ತಾಲೂಕು ಅಂತ ಇದೆ ಮೇಡಮ್. ಹಾನಗಲ್ ತಾಲೂಕಲ್ಲಿ ಮಹಿಳೆಯರಿಗೆ ರಕ್ಷಣೆನೇ ಇಲ್ದಂಗೆ ಆಗಿದೆ. ಮಾನವ ಕಳ್ಳ ಸಾಗಾಟನೂ ನಡೀತಿದೆ. ಜೊತೆಗೆ ಸ್ಕೂಲ್ ಮಕ್ಕಳು ಹೋದ್ರೆ ಚುಡಾಯಿಸೋದು, ಅದು ಹಾನಗಲ್ ಪಟ್ಟಣದಲ್ಲೇ ಸ್ಪೆಷಲಿ. ಅದಕ್ಕೋಸ್ಕರ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಯಾವ ರೀತಿ SP ಅವ್ರ ಜೊತೆ ಮಾತಾಡ್ತೀನಿ. ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ಎಲ್ಲವೂ ಅವ್ರು ನನಗೆ ರಿಪೋರ್ಟ್ ಮಾಡಬೇಕು. ಲಕ್ಕವನ್ನ ಅರೆಸ್ಟ್ ಮಾಡಿದ್ರು. ಮಹಿಳೆ ಮತ್ತು ಮಕ್ಕಳನ್ನ ಕಳಸಾಗಣೆ ಮಾಡುವಂಥದ್ದು. ಅವ್ರ ತಮ್ಮ ಮತ್ತೆ ಅವನ ಮಗಳು ಅವಳು ಕೂಡ ಭಾಗಿಯಾಗಿದ್ದಾರೆ ಅಂತೇಳಿ ಅಲ್ಲಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಅವರೇ ಹಿಡಿದುಕೊಟ್ಟಿದ್ದಾರೆ ರೆಡ್ ಹ್ಯಾಂಡ್ ಆಗಿ, ಆದ್ರೂ ಅರೆಸ್ಟ್ ಮಾಡ್ತಾ ಇಲ್ಲ. ವಿಚಾರಿಸ್ತೇನೆ. DC ಅವರ ಆಫೀಸಲ್ಲಿ ರಿವ್ಯೂ ಆದಮೇಲೆ ನಿಮ್ಮ ಜೊತೆ ಎಲ್ಲ ಮಾತಾಡ್ಬಿಟ್ಟೆ ನಾನು ಹೊರಡ್ತೇನೆ. ಮೇಡಮ್, ಹಾನಗಲ್ ಭಾಳ ಸಮಸ್ಯೆ ಇದೆ. ಖಂಡಿತ ಅದನ್ನು ಮಾತಾಡ್ತೇನೆ. ಅದ್ರ ಬಗ್ಗೆ ದಿಢೀರ್ ಅಂತೇಳಿ ಜಿಲ್ಲೆ ಪ್ರವಾಸ ಕೈಗೊಂಡು. ದಿಢೀರಲ್ಲ, ಹಾವೇರಿ ಜಿಲ್ಲೆ ಇನ್ನೂ ನನ್ನ ಪ್ರವಾಸ ಆಗಿರಲಿಲ್ಲ. ಹಾಗಾಗಿ ಹಾವೇರಿ ಜಿಲ್ಲೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿಂದ 3 ದಿವಸಗಳ ಕಾಲ ಹಾವೇರಿ ಪ್ರವಾಸ ಇದೆ. 2 ದಿನಗಳ ನಂತರ ಅಂದರೆ ಇವತ್ತು ಗುರುವಾರ ಅಲ್ಲ, ಗುರುವಾರ ಬೆಳಗ್ಗೆ 11 ಗಂಟೆಗೆ DC ಆಫೀಸಲ್ಲಿ ಮಹಿಳೆಯರ ರಕ್ಷಣೆ, ಸಬಲೀಕರಣ ಮತ್ತು ಮೂಲಭೂತ ಸೌಕರ್ಯಗಳು, ಸರ್ಕಾರದ ಯೋಜನೆಗಳು ಎಲ್ಲದರ ಬಗ್ಗೆ ರಿವ್ಯೂ ಆಗುತ್ತೆ. ಮತ್ತು ಅಲ್ಲಿ ಬರುವಂಥ ಯಾವುದೇ ಮಹಿಳೆ ಇರ್ಬೋದು DC ಆಫೀಸ್ಗೆ ಅವತ್ತಿನ ದಿನ ಅವ್ರ ಸಮ್ಮುಖದಲ್ಲೇ, ಯಾಕಂದರೆ DC, SP, CO ಮತ್ತು ಎಲ್ಲ ಅಧಿಕಾರಿಗಳಿರ್ತಾರೆ. ಅವ್ರು ಯಾರೇ ಸಮಸ್ಯೆಗಳನ್ನು ಹೊತ್ತು ಬಂದರೆ ಅಲ್ಲೇ ಅವರಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಲ್ಲೇ ಪರಿಹಾರ ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ನಿಮ್ಮ ಮುಖಾಂತರ ಅದು ಎಲ್ರಿಗೂ ಹಾವೇರಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ತಲುಪಲಿ ಅನ್ನೋದು ಈ ಉದ್ದೇಶ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದ ಶಕ್ತಿ ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆಗಳು ಏನದಾವೆ, ಮಹಿಳೆಯರಿಗೆ ಶಕ್ತಿ ತುಂಬಿದೆ ಅನ್ಸುತ್ತೆ? ಖಂಡಿತ ತುಂಬಿದೆ, ಅದರಲ್ಲಿ ಡೌಟೇ ಇಲ್ಲ. ಯಾಕೆ ಅಂದರೆ ನೋಡಿ, ಅದನ್ನ ಬಗ್ಗೆ ಹೀಯಾಳಿಸಿ ಮಾತಾಡೋರು 1% ಇದ್ರೆ ಅಲ್ಲ, ಆ ಥರ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಯಾವ ಮಹಿಳೆ ಇವತ್ತು ಬಸ್ಸಲ್ಲಿ ಹತ್ತಿ ಟಿಕೆಟ್ ಇರಲಾರ್ದೆ ತನ್ನ ತರಕಾರಿಗಳು, ತಾನು ಬೆಳೆದಂಥ ಮಾಲ್ಗಳನ್ನೆಲ್ಲ ತೊಗೊಂಡೋಗಿ ಸಂತೆಗೆ ಹಾಕಿ ಮಾರ್ಕೊಂಡು ಬರೋದು, ಮತ್ತು ಯಾವುದೇ ಫ್ಯಾಕ್ಟ್ರಿ, ಗಾರ್ಮೆಂಟ್ಸು ಎಲ್ಲ ಕೂಲಿ ಕೆಲಸ ಮಾಡೋರು, ಆ ದುಡ್ಡು ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಒಂದು ಮಹಿಳೆ ಒಂದು 2,000 ರೂಪಾಯಿ ಉಳಿಸಲ್ವಾ? ಸೊ ಆ 2,000 ರೂಪಾಯಿ ಒಂದು ಬಡ ಹೆಣ್ಮಗಳಿಗೆ ಉಳಿದ್ರೆ ಆ ಮಗಳಿಗೂ ಅವ್ರ ಮನೇಲಿ ಯೂಸ್ ಆಗೋದಿಲ್ವಾ? ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆ ಎಲ್ಲವೂ ಹೆಣ್ಣಿನ ಸಬಲೀಕರಣ. ಯಾಕಂದರೆ ನೀವು ನಾನು 24 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ.
ನಾನು ಹಾಸ್ಪಿಟ್ಲಿಗೆಲ್ಲ ಹೋದಾಗ ತಾಯಂದಿರು ಇರ್ತಾರೆ, ಯಾರು ನೋಡ್ಕೊಳ್ಳೋರು ಇರಲ್ಲ. ಆ 2,000 ರೂಪಾಯಿ ಆ ಹೆಣ್ಣು ಮಗಳು ತನ್ನ ಜೀವನವನ್ನು ನಡೆಸ್ತಾ ಇರ್ತಾಳೆ ಆ ತಾಯಿ. ಅಂಥವು ಎಷ್ಟು ಜನ, ಸಾವಿರಾರು ಜನ. ಬಸ್ಸಲ್ಲಿ ಕೂತಾಗ ವ್ಯಂಗ್ಯ ಮಾಡ್ತಾರೆ. ಯಾರು ವ್ಯಂಗ್ಯ ಮಾಡೋದು? ಯಾರು ವ್ಯಂಗ್ಯ ಮಾಡೋದು? ಗಂಡು ಮಕ್ಕಳೇ. ಗಂಡು ಮಕ್ಳ ಮೇಲೆ ಹಂಗೆಲ್ಲ ಇದು ಒರೆಸ್ಬೇಡ್ರಿ. ಇರ್ಬೋದು ಅದು, ಯಾಕಂದ್ರೆ ಅಲ್ಲ ಯಾಕೆ ಅಲ್ಲ ಅದಕ್ಕೆ ಹಾಗಾಗಿ ಬಸ್ಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ, ಅದನ್ನ ಕೇಳೋಣ. ಬಟ್ ಶಕ್ತಿ ಯೋಜನೆ ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅನ್ನೋದು ತಪ್ಪಾಗತ್ತೆ. ಹಾವೇರಿ ಜಿಲ್ಲೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ನೀವು ಸಂಗ್ರಹಿಸಿರುವಂಥ ಪೂರ್ವಭಾವಿ ಮಾಹಿತಿ ಏನು? ಈಗ ನೀವು ಪ್ರವಾಸಕ್ಕೆ ಬರ್ತಾ ಇದ್ದೀರಿ ಅಂತ ಹೇಳಿದ ತಕ್ಷಣ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ನಿಮಗೆ ಬಂದಿರುವಂಥ ಮಾಹಿತಿ ಏನು? ಮೂಲಭೂತ ಸೌಕರ್ಯಗಳಿಲ್ಲ, ಹಲವಾರು ಊರುಗಳಲ್ಲಿ ಶೌಚಾಲಯಗಳಿಲ್ಲ, ಮತ್ತು ಭಾಳಷ್ಟು ವಿಧವೆಯರಿದ್ದಾರೆ. ಅವರಿಗೆಲ್ಲ ಈ ವಿಧವೆಯರಿಗೆ ಆ್ಯಕ್ಚುಲಿ ಸರ್ಕಾರದಿಂದ ಅವರಿಗೆ ಉಚಿತ ಮನೆಗಳು ಕೊಡ್ತಾರೆ. ಸೊ ಎಷ್ಟು ಗ್ರಾಮಗಳಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ, ಎಷ್ಟು ವಿಧವೆಯರು, ಎಲ್ಲವನ್ನ ನಾನು ಸ್ಟ್ಯಾಟಿಸ್ಟಿಕ್ಸ್ ಥರ ಕೇಳಿದ್ದೀನಿ ರಿವ್ಯೂವಲ್ಲಿ. ಮತ್ತು ಬಾಲ್ಯ ವಿವಾಹಗಳು, ಮತ್ತು ಬಾಲ ಗರ್ಭಿಣಿಯರು, ಪೋಕ್ಸೋ ಕೇಸು, ಅತ್ಯಾಚಾರ, ಮಿಸ್ಸಿಂಗ್ ಕೇಸಸ್ಸು ಎಲ್ಲವನ್ನು ರಿವ್ಯೂ ಮಾಡಕ್ಕೆ ಹೇಳಿದೆ. ಬಹಳ ಪ್ರಮುಖವಾಗಿ ಇಲ್ಲಿ ಜಿಲ್ಲೆಯ ಒಂದು ಸಮಸ್ಯೆಯನ್ನು ಗಮನಕ್ಕೆ ತರೋದಾದ್ರೆ ಇಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಹೌದು ಗರ್ಭಕೋಶ ಇಲ್ಲೂ ಪಾಪ ಮಹಿಳೆಯರು ಓಡಾಡ್ತಾ ಇದ್ದಾರೆ ಮೇಡಮ್. ಅದೇನಾಗುತ್ತೆ, DC ಅವ್ರನ್ನ CO ಅವ್ರನ್ನ ಭೇಟಿಯಾಗೋದು, ವಾಪಸ್ ಹೋಗೋದು ಆಗ್ಬಿಟ್ಟಿದೆ. ಬೊಮ್ಮಾಯಿ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.